ಮೀನರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನ ಓವರ್ಕಮ್ ಮಾಡಲಿಕ್ಕೆ ಒಂದು ಪವರ್ಫುಲ್ ಲೈಫ್ ಇನ್ಸೈಟ್ನ ಈ ವಿಡಿಯೋ. ಮೀನರಾಶಿಯವರಿಗೆ ಬರುವಂತ ನವೆಂಬರ್ ತಿಂಗಳಲ್ಲಿ ಸೂರ್ಯ 9ನೇ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಅನಾವಶ್ಯಕ ಪ್ರಯಾಣ ಯೋಗಗಳು ಬರುವುದವು. ನೆಸೆಸಿಟಿ ಇದ್ರಷ್ಟೇ ಟ್ರಾವೆಲ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಹೆಲ್ತ್ ಆಗಿ ವೇರಿಯೇಷನ್ಸ್ ಬರುವುದವು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಯಾರು ಹೈಯರ್ ಎಜುಕೇಶನ್ಗೆ ಪ್ರಯತ್ನ ಮಾಡತ್ತೀರಿ ಅವ್ರಿಗೆ ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುವುದವು. ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ರಿ. ಮೀನರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಲಕ್ಕಿ ಡೇ ಬಂದು ಗುರುವಾರ, ಲಕ್ಕಿ ನಂಬರ್ ಬಂದು 3 and 7. ಇದರ ಜೊತೆಗೆ ಲಕ್ಕಿ ಕಲರ್ ಬಂದು ಎಲ್ಲೋ ಇರೋದ್ರಿಂದ ಇದರ ಉಪಯೋಗವನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ ನ ಕೊಡ್ತೀನಿ. ಸೂರ್ಯ ಭಾಗ್ಯಸ್ಥಾನದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇಂದ ಲೈಫ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಸಹಿತ ನೀವು ನೋಡಬಹುದು. ಒಂದು ಹೆಲ್ತ್ ಟಿಪ್ ಅನ್ನು ಹೇಳ್ಕೊಡ್ತೀನಿ. ಬರುವಂತಹ ತಿಂಗಳಲ್ಲಿ ಮೊಣಕಾಲಿನ ಬಗ್ಗೆ, ಕಾಲಿನ ಆರೋಗ್ಯದ ಬಗ್ಗೆ, ಅಸಿಡಿಟಿ ಬಗ್ಗೆ ಸಾಧ್ಯವಾದಷ್ಟು ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿ ಗುರುವಾರ ಕಡಲೆಕಾಳನ್ನ ದಾನ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ನವೆಂಬರ್ ತಿಂಗಳ ಮೀನರಾಶಿಯ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 12 ಅಂತ ಟೈಪ್ ಮಾಡಿ ನಾವು ಒಂದು PDF ಫೈಲ್ನ ಶೇರ್ ಮಾಡ್ತೀವಿ. ಇದೇ ರೀತಿ ಅಸ್ಟ್ರಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.